ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಶೃಂಗೇರಿಗೆ ಹೊರಟಿದ್ದೀವಿ. ಯಾಕಪ್ಪ ಅಂದರೆ ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ನಮ್ಮ ಗುಂಡ ಸ್ಕೂಲಿಗೆ ಹೋಗ್ತಾನೆ. ಸೊ ಒಂದು ಅಕ್ಷರಾಭ್ಯಾಸ ಆಗಿರಲಿಲ್ಲ, ಹಾಗಾಗಿ ಅದೊಂದು ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಈಗ ನೈಟು ಚಿಕ್ಕಮಂಗ್ಳೂರಿಗೆ ಹೋಗಿ ಹಾಲ್ಟಾಗಿ ಅಲ್ಲಿಂದ ನಾಳೆ ಬೆಳಗ್ಗೆ ಶೃಂಗೇರಿಗೆ ಹೊರಡೋಣ ಅಂತ. ಮೈಸೂರು ಜಸ್ಟ್ ಒಂದು 5:30ಗೆ ಬಿಟ್ಟಿದ್ದೀವಿ. ಮಳೆ ಬರೋಂಗಿದೆ, ತುಂಬ ಮಳೆ ಇದೆ. ಮೈಸೂರಲ್ಲಿ ಸ್ವಲ್ಪ ಹನಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಏನೋ ಗೊಣಗಾಡ್ತಾ ಇದ್ದಾರೆ, ಅದೇನು ಕೇಳಿ ಗಾಯ್ಸ್. ಏನು ಹೇಳಿ? ಇಲ್ಲ, ಮಸಾಲ ಪುರಿ ತಿಂತೀಯಾ ಅಂತ. ಆಮೇಲೆ ಪಾನಿಪುರಿ ಮಸಾಲ ಪುರಿ ಆಮೇಲೆ ಮಾತಾಡಕ್ಕೆ ಜೋಶ್ ಬೇಕಲ್ಲ. ಅಫ್ಕೋರ್ಸ್ ಖಂಡಿತ ಬೇಕು ಮಸಾಲೆ ಪುರಿ, ಪಾನಿಪುರಿ. ಬಿಕಾಸ್ ನನಗೆ ಟ್ರಾವೆಲ್ ಮಾಡುವಾಗ ಪಾನಿಪುರಿ ತಿನ್ನಲೇಬೇಕು ಅನ್ನೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಆನ್ ದಿ ವೇ ಹೋಗುವಾಗ ಎಲ್ಲಿ ಮಸಾಲೆ ಪುರಿ ಪಾನಿಪುರಿ ಕಾಣುತ್ತೋ ತಿಂದ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ನಮ್ಮ ಗುಡ್ಡ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋದೇ ಇಲ್ಲ. ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಮಸಾಲೆ ಪುರಿ ತಗೊಬಂದಿದ್ದಾರೆ, ಟೇಸ್ಟ್ ನೋಡಬೇಕು ಅಂತ ಇದ್ದೀನಿ. ನಮ್ಮ ಗುಡ್ಡ ಫೋನ್ ಇಟ್ಕೊಂಡು ಸೆಟ್ಲಾಗ್ಬಿಟ್ಟಿದ್ದಾನೆ. ಅವನು ಈ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿನ್ನಲ್ಲ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನಾನು ನಿಮಗೆ ಖಂಡಿತವಾಗೂ ಹೇಳ್ತೀನಿ. ಬನ್ನಿ ಟೇಸ್ಟ್ ನೋಡಿ. ಗೈಸ್, ಮಸಾಲೆ ಪುರಿ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿ ಇತ್ತು. ಸದ್ಯಕ್ಕೆ ತಿಂದಿದ್ದೀನಿ. ಈಗ ಒಂದು ಹಾಫ್ ಪಾನಿಪುರಿ ಹೇಳಿದ್ದೀನಿ. ಸೊ ಏನೇ ತಿಂದರೂ, ಮಸಾಲೆ ತಿಂದರೂ, ಗೋಧಿ ತಿಂದರೂ ನನಗೆ ಪಾನಿಪುರಿನ ತಿನ್ನಲೇಬೇಕು ಅಂತ ಅನಿಸುತ್ತೆ. ಈಗ ಅಂತಲ್ಲ, ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಅಷ್ಟೇ. ಏನು ಪಾನಿಪುರಿ ತಿನ್ನೋದ್ರಲ್ಲಿರೋ ಮಜಾ ಮಸಾಲೆ ಪುರಿ ತಿನ್ನೋದ್ರಲ್ಲಿ ಇಲ್ಲ ಅಂತ ನನ್ನ ಭಾವನೆ. ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈಗ ಪಾನಿಪುರಿ ಬರ್ತಾಯಿದೆ, ಟೇಸ್ಟ್ ನೋಡೋಣ ಹೇಗಿತ್ತು ಅಂತ. ಗೈಸ್, ಪಾನಿಪುರಿ ಅಂತೂ ಆಸಮಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇನ್ನೊಂದೆರಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿದೆ. ಇನ್ನು ಚಿಕ್ಕಮಂಗ್ಳೂರು ರೀಚ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಸೊ ಪಟಾಪಟ ಅಂತ ತಿಂದು ಹೊರಡೋಣ ಅಂತ. ಸದ್ಯಕ್ಕೆ ಪಾನಿಪುರಿ ಮಸಾಲೆ ಪುರಿ ಕತೆ ಮುಗ್ದಿದೆ. ಸೊ ಈಗ ಹೊರಡೋಣ ಬನ್ನಿ. ಆನ್ ದಿ ವೇ ಹೋಗುವಾಗ ಅಂದರೆ ಬೇಲೂರು ಹತ್ರ ಒಂದು ಹೆರಳಿಕಾಯಿ ಜ್ಯೂಸ್ ಸೆಂಟರ್ ಇದೆ. ನಾವು ಯಾವಾಗಲೇ ಚಿಕ್ಕಮಂಗ್ಳೂರು ಸೈಡ್ ಹೋದ್ರೂ ಬೇಲೂರಲ್ಲಿ ನಿಲ್ಲಿಸಿ ಹೆರಳಿಕಾಯಿ ಜ್ಯೂಸನ್ನ ಕುಡ್ದೇನೆ ನಂತರ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋದು. ಜ್ಯೂಸ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಈ ಹೆರಳಿಕಾಯಿ ಜ್ಯೂಸಿಗೆ ಶುಂಠಿ ಮತ್ತು ಪೆಪ್ಪರ್ನ ಹಾಕಿ ಕೊಡ್ತಾರೆ, ಅದಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗೆ ನಾವು ಚಿಕ್ಕಮಂಗ್ಳೂರನ್ನ ತಲುಪೇ ಬಿಟ್ವಿ. ತುಂಬಾ ಲೇಟ್ ಆಯಿತು. ಯಾಕಪ್ಪ ಲೇಟು ಅಂದರೆ ನೀವೇ ನೋಡಿದ್ರಿ, 2 ಕಡೆ ನಾವು ಸ್ಟಾಪ್ ಕೊಟ್ಟಿದ್ದೀವಿ. ಒಂದು ಕಡೆ ಅರ್ಧ ಗಂಟೆ ಅಂದ್ರೂ 1 ಅವರ್ ಅಲ್ಲೇ ಹೋಯ್ತು. ಹಾಗೆ ನಾವು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಮದನವರ ಅತ್ತೆ ಮನೆ ಇದೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನ ತೊಗೊಳ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಫ್ರೂಟ್ ಶಾಪ್ ಇತ್ತು, ಅಲ್ಲೇ ಹಣ್ಣುಗಳನ್ನ ತೊಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಹೋದ ತಕ್ಷಣ ಒಂದು ಪುಟಾಣಿ ಇತ್ತು, ಅಂದರೆ ಅವರ ದೊಡ್ಡ ಮಗನ ಮಗಳು ಇದು. ನಾನು ಎತ್ಕೊಂಡಿದ್ದೆ ತಡ, ನಮ್ಮ ಗುಂಡಂಗೆ ಜಲಸೆ ಶುರು ಆಗ್ಬಿಡ್ತು. ನನ್ನ ಪಕ್ಕದಿಂದ ಅವನು ಎಲ್ಲೂ ಅಲ್ಲಾಡಲೇ ಇಲ್ಲ, ಹಂಗೆ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಜಲಸೆ ಶುರು ಆಗಿಬಿಟ್ಟು ಹೋಗ್ಲಿ ಪಾಪ, ಬೇಜಾರು ಮಾಡೋದು ಯಾಕೆ ಅಂದ್ಬಿಟ್ಟು ಪಾಪುನ ಬೇರೆಯವ್ರ ಕೈಲಿ ಕೊಟ್ಟೆ. ಪಾಪುನ ಬೇರೆಯವ್ರ ಕೈಲಿ ಕೊಟ್ಟ ತಕ್ಷಣ ನಮ್ಮ ಗುಂಡನ ಮುಖದಲ್ಲಿ ಆಗ್ತಿದ್ದ ಸಂತೋಷ ನೋಡಬೇಕಿತ್ತು. 2 ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಖುಷಿಯಾಗಿದ್ದ. ಆಂಟಿಯವರು ಬೇರೆ ಮದುವೆಗೆ ಹೋಗಿದ್ರು, ಆಗ್ತಾನೆ ಬಂದಿದ್ದರು. ಸೊ ನಮಗೆ ಅಂತ ಅಡುಗೆನ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಎಲ್ಲರೂ ಊಟ ಮಾಡಿ ಬೇಗ ಬೇಗ ಮಲ್ಕೊಂಡ್ರು, ಬೆಳಗ್ಗೆ ಬೇಗ ಎದ್ದೇಳಬೇಕಿತ್ತು. ಅಪರೂಪಕ್ಕೆ ಎಲ್ಲ ಸೇರಿದ್ಮೇಲೆ ಬೇಗ ಅಂತೂ ಮಲ್ಕೊಳ್ಳೋ ಚಾನ್ಸೇ ಇಲ್ಲ. ಅಂತೂ ಮಲಗಿದ್ದು ಲೇಟ್ ಆಯಿತು. ಹಾಗೆ ಬೆಳಗ್ಗೆ ಈಗ ಎದ್ದಿದ್ದೀವಿ. ಸೊ ರೆಡಿಯಾಗಿದ್ದೀವಿ. 8:45 ಆಗಿದೆ, ಮನೆ ಬಿಡ್ತಾ ಇದ್ದೀವಿ. ಸೊ ಆಂಟಿ, ಅವರ ಚಿಕ್ಕ ಸೊಸೆ ಮತ್ತು ನಾನು, ಮದನ್, ನಮ್ಮ ಗುಂಡ ಇಷ್ಟೇ ಜನ ಹೋಗ್ತಾ ಇರೋದು. ಅವರು ಕೆಲಸ ಇದೆ ಅಂದ್ಬಿಟ್ಟು ಅವ್ರ ದೊಡ್ಡ ಮಗ ಬರಲಿಲ್ಲ. ಆನ್ ದಿ ವೇ ಹೋಗುವಾಗ ಟಿಫನ್ ಮಾಡೋಣ ಅಂತ ಬಾಳೆಹೊನ್ನೂರಲ್ಲಿ ನಾವು ಗಾಡಿ ನಿಲ್ಲಿಸಿದ್ವಿ. ನಮ್ಮ ಗುಂಡ ಟಿಫನ್ ಮಾಡೋ ಅಂದರೆ ಐಸ್ ಕ್ರೀಮ್ದು ಫ್ರಿಜ್ ನೋಡ್ಕೊಂಡ, ಜೊತೆಗೆ ಆ ಫಿಶ್ಶು ತುಂಬ ದೊಡ್ಡದಾಗಿತ್ತಲ್ಲ, ಅದನ್ನು ನೋಡ್ತಾ ಟೈಮ್ ಪಾಸ್ ಮಾಡ್ದ. ಹಾಗೆ ಐಸ್ ಕ್ರೀಮ್ ತಿಂದು ಅವನವತ್ತು ಟಿಫನ್ನ ಸ್ಕಿಪ್ ಮಾಡ್ದ. ಸೊ ಗೋಪುರಕ್ಕೆ
ಪೇಂಟ್ ಮಾಡಿರೋದೇ ತುಂಬ ಚೆಂದ ಅನಿಸುತ್ತೆ ನೋಡೋಕ್ಕೆ. ಫೈನಲಿ ನಾವು ಶೃಂಗೇರಿ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಅಂದರೆ ನಾವು ಒಂದು 11:30ಗೆ ಶೃಂಗೇರಿ ರೀಚ್ ಆದ್ವಿ. ಅಲ್ಲಿ ಹೋದ ತಕ್ಷಣ 500 ರೂಪಾಯಿ ಟಿಕೆಟ್ ತೊಗೊಂಡು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಎಂಟ್ರಿ ಆದ್ವಿ. ನಮ್ಮ ಗುಂಡ ಕೊಟ್ಟಿರೋ ಅಕ್ಕಿನ ಅದ್ರ ಮೇಲೆ ಬರೀರಿ ಅಂತ ಇದ್ದರೆ ಇವನು ಎತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಅಲ್ಲೂ ಕ್ವಾಟ್ಲೆ ಕೊಡೋದು ಬಿಡಲಿಲ್ಲ ನಮ್ಮ ಗುಂಡ. ಹಾಗೆಯೇ ಮೀನಿಗೆ ಪುರಿ ಹಾಕೋಣ ಅಂದ್ಬಿಟ್ಟು ನಾನು ಕೆಳಗೆ ಬಂದೆ. ಅವ್ರು ಯಾರೂ ಬರಲಿಲ್ಲ, ಯಾಕೆಂದರೆ ನಮ್ಮ ಗುಂಡನ್ನು ಎತ್ಕೋಬೇಕಾಗಿತ್ತು. ಸೊ ಎತ್ಕೊಂಡು ಹತ್ತೋದು ಇಳಿಯೋದು ಮಾಡೋದು ಕಷ್ಟ, ನೀನೊಬ್ಳೋಗಿ ಹಾಕ್ಪ ಅಂದರು. ಹಾಗಾಗಿ ನಾನು ಒಬ್ಳೋಗಿ ಪುರಿ ಹಾಕ್ಬಿಟ್ಟು ಬಂದೆ. ಸೊ ಫಸ್ಟ್ ಟೈಮು ಗೈಸ್ ನಾನು ಆನೆನ ಅಷ್ಟು ಹತ್ರದಿಂದ ನೋಡಿದ್ದು ಮೊದಲನೇ ಸಲ. ಅದು ಆಶೀರ್ವಾದ ಮಾಡೋಕ್ಕೆ ಅಂತ ಬರ್ತಾಯಿದ್ರೆ ನನಗೇ ಭಯ ಆಗ್ಬಿಡೋದು. ನಮ್ಮ ಗುಂಡ ಅಂತೂ ತುಂಬಾ ಹೆದರ್ಕೊಂಡ. ಸೊ ಈಗ ನಾವು ಊಟ ರೆಡಿಯಾಗಿತ್ತು, ಹಾಗಾಗಿ ದೇವಸ್ಥಾನದಲ್ಲೇ ನಾವು ಊಟ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಏನಪ್ಪ ಅಂದರೆ ನಾವೊಂದು 10:30 ಆಗಿತ್ತು ತಿಂಡಿ ತಿಂದಾಗ. ಹಾಗಾಗಿ ನಮಗೆ ಊಟ ಅಷ್ಟಾಗಿ ಬೇಕು ಅಂತ ಅನಿಸ್ಲಿಲ್ಲ. ಅಂತೂ ದೇವ್ರ ಪ್ರಸಾದ ಬಿಡೋದು ಯಾಕೆ ಅಂದ್ಬಿಟ್ಟು ಲೈಟಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಆಂದಿವೆ ಹೋಗುವಾಗ ಅಲ್ಲೊಂದು ಕಡೆ ಚುರುಮುರಿ ಸೆಂಟರ್ ಸಿಕ್ತು ನಮಗೆ. ಸೊ ನನಗಂತೂ ಚುರುಮುರಿ ಅಂದರೆ ತುಂಬಾ ಇಷ್ಟ. ಎಲ್ಲೋದ್ರೂ ನಾನು ಅದನ್ನು ಬಿಡೋದೇ ಇಲ್ಲ. ಹಾಗೆ ಲೈಟಾಗಿ ಚುರುಮುರಿ ತಿಂದ್ಕೊಂಡು ಒಂದಷ್ಟು ವೀಡಿಯೋ ಮಾಡಿಕೊಂಡು ನಮ್ಮ ಗುಂಡ ತುಂಬಾ ಕ್ವಾಟ್ಲೆ ಕೊಡ್ತಾಯಿದ್ದ, ಅದು ಬೇಕು ಇದು ಬೇಕು, ಇದು ಬೇಡ ಅದು ಬೇಡ ಅಂದ್ಕೊಂಡು. ಸೊ ಹಾಗೆ ಜ್ಯೂಸ್ ಕುಡ್ಕೊಂಡು ಅಂದರೆ ಲೆಮನ್ ಸೋಡಾ ಕುಡ್ಕೊಂಡು ಚುರುಮುರಿ ತಿಂದ್ಕೊಂಡು ನಮಗೆ ಗುಂಡಿಗೆ ಬೇಕಾಗಿರೋವಂಥದ್ದೆಲ್ಲ ತೊಗೊಂಡು ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಂದಿವೆ ಹೋಗುವಾಗ ಚಿಕ್ಕಮಂಗ್ಳೂರಲ್ಲಿ ವಿಪರೀತ ಅಂದರೆ ವಿಪರೀತ ಮಳೆ, ರೋಡೇ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆ ಬರ್ತಾಯಿತ್ತು. ಸದ್ಯ ನಾವು ಮನೆ ಹತ್ತತ್ರ ಬರೋ ಟೈಮಲ್ಲಿ ಮಳೆ ಶುರುವಾಯಿತು, ಹಾಗಾಗಿ ಬಚಾವಾದ್ವಿ. ಮತ್ತು ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ಅಂತ ಹೊರಟ್ವಿ. ಯಾಕೆಂದರೆ ಅವರು ಬೇರೆ ಫಂಕ್ಷನ್ಗೆ ಹೋಗಬೇಕಿತ್ತು. ಇನ್ನೊಂದು ಮದನ್ಗೂ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಹೊರಟ್ವಿ. ಸಂಜೆ ನಾವು ಒಂದು 5:30 ಆಗಿತ್ತು. ಅಲ್ಲಿಂದ ಸ್ವಲ್ಪ ಆಚೆ ಈಚೆ ಸುತ್ತಾಡಿಕೊಂಡು ಮನೆಗೆ ಹೋಗೋ ಹೊತ್ತಿಗೆ 7:30 ಆಗೋಗ್ಬಿಟ್ಟಿತ್ತು. ಊಟ ಮಾಡಿಕೊಂಡು ಮಲ್ಕೊಂಡು ಮತ್ತು ಬೆಳಗ್ಗೆ 7:30ಗೆಲ್ಲ ಮನೆ ಬಿಡ್ತಾಯಿದ್ದೀವಿ ನಾವಿಲ್ಲಿ. ಇದು ಅವ್ರ ಮನೆ ಚಿಂಟು. ಹೊಸಬ್ರನ್ನಂತೂ ಗೈಸ್ ಯಾರನ್ನೂ ಮನೆ ಒಳಗೆ ಬಿಡಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಅದು. ಹಾಗೆ ಹೋಗುವಾಗ ಅವರ ಚಿಕ್ಕ ಮಗ ವಿನುನ ಮಾತಾಡಿಸ್ಕೊಂಡು ನಾವು ಹೊರಟ್ವಿ. ದಿವೇ ಹೋಗುವಾಗ ಹಾಸನಲ್ಲಿ ಇಡ್ಲಿ ಮಾಮು ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ನಾವು ಇಡ್ಲಿ ತುಂಬ ಫೇಮಸ್ ಅಂತೆ. ಇಡ್ಲಿ ವಡೆ ಹಾಗೆ ಶಾವಿಗೆ ಉಪ್ಪಿಟ್ಟು ತುಂಬ ಫೇಮಸ್ ಅಂತೆ. ನಮ್ಮ ಮದನ್ ಯಾವುದೋ ವೀಡಿಯೋದಲ್ಲಿ ನೋಡಿದ್ರಂತೆ. ಸೊ ಈಗ ಅದನ್ನು ಟೇಸ್ಟ್ ಮಾಡೋಣ ಅಂತ ನಮ್ಮನ್ನು ಕರ್ಕೊಂಡು ಬಂದರು. ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಖಾರ ಚಟ್ನಿಲಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಗೈಸ್. ಹಾಸನಲ್ಲಿರೋರು ಆಲ್ಮೋಸ್ಟ್ ಟೇಸ್ಟ್ ಮಾಡಿರ್ತಾರೆ. ಹೊರಗಡೆಯಿಂದ ಹಾಸನಿಗೆ ಬಂದವರು ಮೈಸೂರು ಹೈವೇ ರೋಡಲ್ಲಿದೆ ಇದು. ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.